ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಾನು ನನ್ನ ಮಕ್ಕಳು 3 ಜನನು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರನ್ನ ಕರೆದ್ವಿ, ಬ್ಯುಸಿ ಇದ್ದರು, ಅವ್ರು ಬರಲ್ಲ ಅಂದರು. ಸೊ ನಾವೇ ಆಟೋ ಮಾಡ್ಕೊಂಡು ಹೋದ್ವಿ. ಇವತ್ತು ವೀಕೆಂಡು ನೋಡಿದ್ರೆ ಜನನೇ ಇಲ್ಲ. ತುಂಬ ಆಶ್ಚರ್ಯನೇ ಆಗೋಯ್ತು. ಜನ ತುಂಬಿಕೊಂಡಿದ್ರು ಡಿಮಾರ್ಟಲ್ಲಿ. ಇವತ್ತು ನೋಡಿದ್ರೆ ಜನಗಳೇ ಇರಲಿಲ್ಲ. ನಮಗೂ ಈಸಿ ಆಯಿತು ಶಾಪಿಂಗ್ ಮಾಡೋದಕ್ಕೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ತಗೊಳೋಣ ಅಂತ ಹೋದೆ, ಅದು ಜಾಲರಿ ಅದು ಪ್ಲಾಸ್ಟಿಕ್ ಆಗಿತ್ತು, ಅದಕ್ಕೆ ನಾನು ತೊಗೊಂಡಿಲ್ಲ, ವಾಪಸ್ ಇಟ್ಟೆ. ಇದೊಂದು ತೊಗೊಂಡೆ, ಪರ್ಪಲ್ ಕಲರ್ದು, ಎಷ್ಟು ಕ್ಯೂಟಾಗಿತ್ತು ನೋಡಿ, ನನಗೆ ಇಷ್ಟ ಆಯಿತು, ಅದಕ್ಕೆ ನಾನು ತೊಗೊಂಡೆ. ನನ್ನ ಮಕ್ಕಳು ಇಬ್ಬರು ಯಪ್ಪ ದೇವ, ಪೆನ್ ಮೇಲೆ ಹೋಗಿರುತ್ತೆ ಇವ್ರದ್ದು, ಪೆನ್ನು ಮತ್ತು ಬುಕ್ಸ್ ಮೇಲೆ ಹೋಗಿರುತ್ತೆ. ಅದನ್ನು ಒಂದಷ್ಟು ತೊಗೊಂಡಿದ್ದಾರೆ, ಆಮೇಲೆ ತೋರಿಸ್ತೀನಿ ನಿಮಗೆ. ನಾವೇನೇನು ತೊಗೊಂಡ್ವಿ ಡಿಮಾರ್ಟಲ್ಲಿ, ಏನೇನು ಶಾಪಿಂಗ್ ಮಾಡಿದ್ವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ತೊಗೊಂಬಂದಿದ್ದಲ್ಲ ನೋಡಿ, ಇಲ್ಲಿ ಇವಳು ದೊಡ್ಡ ಮಗಳು ಓಲೆ ನೋಡ್ತಾಳೆ, ಲಿಪ್ಸ್ ನೋಡ್ತಾಳೆ ಜಾಸ್ತಿ, ಚೆನ್ನಾಗಿರೋದು ರಿಬ್ಬನ್ಸ್ ನೋಡ್ತಾಳೆ. ಇದೊಂದು ಮುಖ ಒರೆಸ್ಕೊಳ್ಳೋದಕ್ಕೆ ಟವಲ್ ತೊಗೊಂಡ್ವಿ. ಅದೊಂದು ಟೆಡಿ ಬೇರ್ ನೋಡಿದ್ವಿ, ತುಂಬ ಇಷ್ಟ ಆಯಿತು. ನನ್ನ ಚಿಕ್ಕ ಮಗಳು ತೊಗೊತೀನಿ ಅಂದ್ಲು, ಆಮೇಲೆ ನೋಡಿದ್ರೆ ರಾತ್ರಿ ಹೊತ್ತು ಭಯ ಆಗ್ಬಿಟ್ರೆ ಮಮ್ಮಿ ಅಂತ ವಾಪಸ್ ಇಟ್ಬಿಟ್ಲು. ಅಲ್ಲೂ ನಕ್ಕು ಸಾಕಾಯಿತು ನನಗೆ. ಆಮೇಲೆ ಇಲ್ಲಿ ಬಂದು ಗ್ಲಾಸಸ್ ತೊಗೊತಿದ್ರು ನನ್ನ ಮಗಳು. ಡಿಮಾರ್ಟಲ್ಲಿ ನಮ್ಮ ಇಷ್ಟೊಂದು ಕಲೆಕ್ಷನ್ ಇಟ್ಟಿದ್ದಾರೆ. ಈ ಸಲ ಜಾಸ್ತಿ ಕಲೆಕ್ಷನ್ ಇದ್ದಿದ್ದು, ಯಾವಾಗ ಹೋದ್ರೂ ಎಷ್ಟು ಕಲೆಕ್ಷನ್ ಇರ್ತಿರ್ಲಿಲ್ಲ. ಈ ಸಲ ನೋಡಿ ಇವಳು ತುಂಬ ಖುಷಿಯಾಗಿ ಒಂದು 3 ಗ್ಲಾಸ್ ತೊಗೊಂಡ್ರು, 2 3 ಗ್ಲಾಸ್ ತೊಗೊಂಡ್ರು. ಆಮೇಲೆ ನನ್ನನ್ನು ನೋಡಿ ಸ್ವಲ್ಪ ಯಾಕೆ ಮಮ್ಮಿ, ಸಾಕು ಮಮ್ಮಿ, ಅವ್ರಿಗೆ ಕ್ಯಾಮ್ರಾದಲ್ಲಿ ಬರೋದಕ್ಕೆ ಇಷ್ಟನೇ ಆಗಲ್ಲ, ಅದಕ್ಕೆ ನಾನು ಅವ್ರನ್ನ ಜಾಸ್ತಿ ತೋರಿಸಲ್ಲ. ತುಂಬ ಎಂಜಾಯ್ ಮಾಡಿದ್ವಿ ನಾನು ನನ್ನ ಮಕ್ಕಳು ಮಾತ್ರ ಡಿಮಾರ್ಟಲ್ಲಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರು, ಅದಕ್ಕೆ ಫಸ್ಟ್ ಟೈಮ್ ಮಾಡಿಬಿಟ್ಟಿದ್ವಿ ನಾವು. ಆಮೇಲೆ ಹೇಳಿದ್ರು ಅವ್ರು ವಿಡಿಯೋ ಮಾಡೋಂಗಿಲ್ಲ ಅಂತ. ಸೊ ನಾವು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಆಮೇಲೆ ಇದನ್ನು ನೋಡಂತೂ ತೊಗೊತೀನಿ ಅನ್ನೋದಕ್ಕೆ ಸಾಕು, ಮಮ್ಮಿ ಇರು ಒಂದು ರೀಲ್ಸ್ ತೋರಿಸ್ತೀನಿ ಅಂತ ನನ್ನ ಚಿಕ್ಕ ಮಗಳು ರೀಲ್ಸ್ ಓಪನ್ನೇ ಮಾಡಿಬಿಟ್ಲಾ. ಅಮ್ಮ ದೇವ, ನಕ್ಕು ಸಾಕಾಯಿತು. ಅದ್ರಲ್ಲಿ ನಮ್ಮ ಫೇಸ್ ಇರೋದೇ ಒಂಥರ ಆದ್ರೆ, ಅದು ಕನ್ನಡಿಲಿ ಒಂಥರ ಫೇಸ್ ತೋರಿಸುತ್ತೆ ಸೊಟ್ಟಕ್ಕೆ. ನನಗಂತೂ ನಕ್ಕು ಸಾಕಾಯಿತು. ಮನೆಗೆ ಬಂದಮೇಲೆ ಟ್ರೈ ಮಾಡಿದ್ವಿ, ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದರಲ್ಲೇ. ಆಮೇಲೆ ಸ್ವಲ್ಪ ಪನ್ನೀರು, ಚೀಸು, ಸ್ವಲ್ಪ ಮೊಸರು ಎಲ್ಲ ತೊಗೊಂಡ್ವಿ. ಇದೆಲ್ಲ ಚೆನ್ನಾಗಿರುತ್ತೆ ಡಿಮಾರ್ಟಲ್ಲಿ, ಸ್ವಲ್ಪ ಕಡಿಮೆ ಪ್ರೈಸಲ್ಲೂ ಸಿಗುತ್ತೆ. ವರ್ತ್ ಅನಿಸುತ್ತೆ ಡಿಮಾರ್ಟಲ್ಲಿ. ನೆಲಮಂಗಲ ಡಿಮಾರ್ಟ್ ಇದು. ನನಗೆ ಇಷ್ಟ ಆಗೋ ಥರನೇ ಬೌಲ್ಸ್ ಎಲ್ಲ ಇತ್ತು ಗಾಜಿಂದು, ನಂಗೆ ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ತೊಗೊಂಡ್ಬಂದ್ವಿ, ನಿಮ್ಗೆ ತೋರಿಸ್ತೀನಿ ನಾನು ಆಮೇಲಿಂದ ಏನೇನು ತೊಗೊಂಡ್ವಿ ಅಂತ. ನನಗಂತೂ ಡಿಮಾರ್ಟ್ಗೆ ಹೋದರೆ ಅಂತೂ ತುಂಬ ಖುಷಿಯಾಗುತ್ತೆ. ಏನು ತೊಗೊಳ್ಳೋದು, ಏನು ಬಿಡೋದು ಅಂತ ಅನಿಸ್ತಾ ಇರುತ್ತೆ. ಸಖತ್ ಎಂಜಾಯ್ ಮಾಡ್ತೀನಿ ನಾನು ನನ್ನ ಮಕ್ಕಳು 3 ಜನನು. ನೋಡಿ, ಇದು ವಾಶ್ರೂಮ್ಗೆ ಪೇಸ್ಟ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ನನ್ನ ಮಗಳು ತೆಗಿತಾಳೆ. ನೋಡಿ, ಅಲ್ಲಿ ಸೊಟ್ಟ ಕಾಣಿಸ್ತಾ ಅಂತ ನಕ್ಕು ಸಾಕಾಯಿತು ನಮಗಂತೂ. ಯಪ್ಪ ದೇವ, ರೀಲ್ಸಲ್ಲಿ ನೋಡಿರೋ ಥರನೇ ಆಗೋಯ್ತು. ಡಿಮಾರ್ಟಲ್ಲಿ ಏನೇನು ತೊಗೊಂಡ್ವಿ ಅಂತ ನಾನು ಇವಾಗ ತೋರಿಸ್ತೀನಿ. ಫಸ್ಟಿಗೆ ಇದು ಸೀಡ್ಸ್ಗಳು, ಇದು ಪಂಪ್ಕಿನ್ ಸೀಡ್ಸು, ಇದು ಸನ್ಫ್ಲವರ್ ಸೀಡ್ಸು ಮತ್ತು ಚಿಯಾ ಸೀಡ್ಸು. ಮತ್ತು ಇದು ಪೌಚು, ಟ್ರಾನ್ಸ್ಪರೆಂಟ್ ಪೌಚ್. ಇದು ನನ್ನ ಮಗಳು ಈ ಸಲ 10th ಎಕ್ಸಾಮ್ ಬರುತ್ತಾಳಲ್ವ, ಟ್ರಾನ್ಸ್ಪರೆಂಟ್ ಪೌಚ್ ತೊಗೊಂಬರೋಕೆ ಹೇಳ್ತಾರೆ, ಅದಕ್ಕೆ ಅದೊಂದು ತೊಗೊಂಡ್ವಿ. ಮತ್ತು ಇದು ವಾಟ್ರ್ ಬಾಟ್ಲು ವಾಶ್ ಮಾಡೋದು, ಇದೊಂದು ತೊಗೊಂಡ್ವಿ. ಮತ್ತು ಇದು ಹ್ಯಾಂಡ್ ವಾಶ್, ಎಷ್ಟು ಕ್ಯೂಟಾಗಿದೆ ನೋಡಿ, ಪರ್ಪಲ್ ಕಲರ್, ಲೈಟ್ ಕಲರು, ಕ್ಯೂಟಾಗಿತ್ತು ಅಂತ ತೊಗೊಂಡೆ. ಇದಕ್ಕೆ ನಾವು ಹ್ಯಾಂಡ್ ವಾಶ್ ಹಾಕ್ಕೋಬೋದು, ಚೆನ್ನಾಗಿದೆ ಇದು ಕಲರ್, ನನಗಿಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಮತ್ತು ಇದು ಓಲೆ ನೋಡಿ, ಏನು ಚೆನ್ನಾಗಿದೆ ಇದು, ನೋಡಿದ ತಕ್ಷಣವೇ ಇಷ್ಟ ಆಗೋಯಿತು ನನ್ನ ಮಗಳಿಗೆ. ನನ್ನ ಮಗಳು ತೊಗೊಂಡ್ಲಿದ್ದನ್ನು. ಇದು ರಿಬ್ಬನ್ಸು, ಮತ್ತು ಅವಳು ಜಾಸ್ತಿ ಇದು ವುಡನ್ದು ಬಾಚಣಿಗೆ ಯೂಸ್ ಮಾಡ್ತಾಳೆ, ಅದೊಂದು ತೊಗೊಂಡ್ಳು. ಮತ್ತು ಇದು ನೋಡಿ, ಪೆನ್ನು, ಬುಕ್ಸು, ಇಷ್ಟು ಪೆನ್ನು, ಬುಕ್ಸು, ಮತ್ತು ಇದು ಕಲರ್ ಪೆನ್ಸಿಲು, ಇಷ್ಟನ್ನು ತೊಗೊಂಡ್ಳು.
ಮತ್ತು ಒಂದು ವಾಟ್ರ್ ಬಾಟ್ಲು ತೊಗೊಂಡ್ಲು. ಇದು ಪಾತ್ರೆ ಉಜ್ಜೋದಕ್ಕೆ ಸ್ಟೀಲ್ ನಾರನ್ನ ಅಂತ ತೊಗೊಂಡೆ. ಒಂದು ಚಾಕೋಸ್ ಬಂದು ನಮಗೆ ಯಾವಾಗಲಾದರೂ ಬ್ರೇಕ್ಫಾಸ್ಟ್ ಮಾಡಿ ಬೇಜಾರಾಗಿದ್ರೆ ಹಾಲ್ಗೆ ಹಾಕ್ಕೊಂಡು ಚಾಕೋಸ್ ತೊಗೋಬೋದು. ಏನೂ ಆಗಲ್ಲ, ಏನೂ ತೊಂದರೆ ಇಲ್ಲ. ಇದು ನೋಡಿ ಮಕ್ಕಳನ್ನ ತೊಗೊಂಡೆ. ಇದು ಬಂದು ಓಟ್ಸ್ ತೊಗೊಂಡೆ. ಮತ್ತು ಇದು ಪ್ಲೇಟ್ಸ್ ತೊಗೊಂಡೆ. ನೋಡಿ ಎಷ್ಟು ಕ್ಯೂಟಾಗಿದೆ. ಬರೀ ಇದು 99 ರುಪೀಸು, ಇದು 49 ರುಪೀಸು. ಮತ್ತು ಇದು 3 ಬೌಲಿದೆ. ಇದು ಬರೀ 99 ರುಪೀಸು. ಮತ್ತು ಇದೊಂದು ಚೆನ್ನಾಗಿ ಪ್ಯಾಕ್ ಮಾಡಿಕೊಡ್ತಾರೆ, ಡ್ಯಾಮೇಜ್ ಆಗಬಾರ್ದು ಅಂತ. ಇದೊಂದು ನನ್ನ ಮಗಳು ತೊಗೊಂಡ್ಳು. ಚೆನ್ನಾಗಿದೆ ಅಲ್ವಾ, ಕ್ಯೂಟಾಗಿದೆ. ಇದು ಬ್ಲ್ಯಾಕ್ ಕಲರು. ಮತ್ತು ಇದು ನಾನು ತೊಗೊಂಡಿದ್ದು, ನನಗಿಷ್ಟ ಆಯಿತು ನೋಡಿದ ತಕ್ಷಣ. ನೋಡಿ ಇದು ಬಂದು ಬರೀ 19 ರೂಪಾಯಿ ಅಷ್ಟೇ. ಎಷ್ಟು ಕಡಿಮೆ ಬೆಲೆಗೆ ಚೆನ್ನಾಗಿರೋದು ಸಿಗುತ್ತೆ. ಇದೊಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೀನಿ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಗ್ಲಾಸ್ ಅಲ್ವಾ, ಹುಷಾರಾಗಿ ತೊಗೊಂಡೋಗ್ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಂದು ಜಸ್ಟ್ 69 ರುಪೀಸ್ ಅಷ್ಟೇ. ಎಷ್ಟು ಗಟ್ಟಿ ಇದೆ ನೋಡಿ. ಆಮೇಲೆ ನೆಕ್ಸ್ಟ್ ಇದು ಒಂದು ಬೌಲು. ಇದು ಅಷ್ಟೇ, ಇದು 51 ರುಪೀಸು. ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ. ಮತ್ತು ಇದು ಚಿಕ್ಕದು ನೋಡಿ, ಇದು ಚಿಕ್ಕದು ಬೌಲು. ಇದು ಬಂದು ಒಂದು 29 ರುಪೀಸು. ಒಂದು ಪೀಸು 29 ರುಪೀಸು. ನಾನು 6 ತೊಗೊಂಡೆ. ಇದೇನಕ್ಕೆ ತೊಗೊಂಡೆ ಅಂದರೆ, ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡಬೇಕಾದ್ರೆ ಇದರಲ್ಲಿ ಕೆಚಪ್ಪು ಅಥವಾ ಸಾಸ್ ಹಾಕ್ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಇದು ಬಂದು ಬ್ರೇಕ್ಫಾಸ್ಟು, ಫ್ರೂಟ್ಸ್ ಬೌಲು ಮತ್ತು ಏನಾದರೂ ಸಲಾಡ್ಸ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಂಡು ತಿಂತಾಯಿದ್ರೆ ಬೇಜಾರೇ ಆಗಲ್ಲ, ಖುಷಿ ಆಗುತ್ತೆ, ಹ್ಯಾಪಿಯಾಗಿ ತಿನ್ಬೋದು ಅಂತ ಇದನ್ನು ತೊಗೊಂಡೆ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾವು ಹೆಣ್ಮಕ್ಳೇ ಇಷ್ಟ ಅಲ್ವಾ, ನಾವು ಏನು ತೊಗೊಂಡ್ರೂ ನಾವು ಖುಷಿ ಪಡ್ತೀವಿ. ಮತ್ತು ಇದು ಸಾಫ್ಟಾಗಿದೆ, ಮುಖನ ತೊಳೆದ ಮೇಲೆ ಒರೆಸ್ಕೊಳ್ಳೋದಕ್ಕೆ ತುಂಬ ಸಾಫ್ಟಾಗಿತ್ತು ಅಂತ ನನ್ನ ಮಗಳು ತೊಗೊಂಡಿದ್ದಾಳೆ. ಮತ್ತು ಇದು ನಾನು 2 ತೊಗೊಂಡೆ. ಇದು ಅವ್ರು ಸ್ನಾನ ಮಾಡಿದಾಗ ತಲೆಗೆ ಕಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಚೆನ್ನಾಗಿದೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ತಲೆಗೆ ಹಾಕ್ಕೊಂಡು ಹಿಂಗೆ ಇದು ಮಾಡಿಬಿಟ್ಟು ಹಿಂಗೆ ಸಿಕ್ಕಿಸ್ಕೊತಾರೆ. ಅದಕ್ಕೆ ನನಗೆ ಇಷ್ಟ ಆಯಿತು. ಇದು ಮೀಶೋದಲ್ಲೂ ನೋಡಿದ್ದೆ, ಆರ್ಡ್ರ್ ಮಾಡಿದ್ದೆ, ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರು. ಡಿಮಾರ್ಟಲ್ಲಿ ಸಿಕ್ತು ನನಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.